ಹೆಸರಿಗಷ್ಟೇ ಶುದ್ಧೀಕರಿಸಿದ ನೀರಿದು. ಪೂರೈಕೆ ಯೋಜನೆ ಒಂದ್ ರೀತಿ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. ಶುದ್ಧೀಕರಿಸಿದ ನೀರು ಪೂರೈಕೆ ಯೋಜನೆ ಇದು. ಶುಚಿಯಾದ ನೀರಿಗೆ ಕೊಳಚೆ ನೀರು ಮಾತ್ರ ಮಿಕ್ಸ್ ಆಗ್ತಾ ಇದೆ. 80 ಕೆರೆಗಳ ನೀರು ಪೂರ್ತಿ ಮಲಿನಗೊಂಡಿದೆ. ಇದು ಕೆಸಿ ವ್ಯಾಲಿ ಯೋಜನೆಯ ಕತೆ. 80 ಕೆರೆಗಳ ನೀರು ಏನಿದೆ ಕೊಳಚೆ ನೀರು ಮಿಶ್ರಿತವಾಗಿ ಮಾರ್ಪಟ್ಟಿದೆ. ಈಗ ಅದು ಕೂಡ ಕಂಪ್ಲೀಟ್ ಆಗಿ ಕೊಳಚೆ ನೀರಾಗಿದೆ. ಶುಚಿಯಾದ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗಿ ಅದು ಜನರಿಗೆ ಸಿಕ್ಕಿ ಪರದಾಟ ನಡೆಸ್ತಾ ಇದ್ದಾರೆ ಅಲ್ಲಿನ ಜನರು. ಹಾಗಾದ್ರೆ ಕೆಸಿ ವ್ಯಾಲಿ ಯೋಜನೆಯ ಕಥೆ ಯಾವ ರೀತಿದೆ, ಅಧ್ವಾನ ಯಾವ ರೀತಿದೆ, ಆ ಕುರಿತ ಒಂದು ವರದಿ ಎಲ್ಲಿದೆ? ನರಸಾಪುರ ಗ್ರಾಮದ ಕೊಳಚೆ ನೀರು ಏನಿದೆಯೋ ಎಲ್ಲ ಇದರಲ್ಲೇ ಬರ್ತಾ ಇದೆ. ಈ ನೀರು ಏನು ಸ್ಮೆಲ್ ಬರುತ್ತೆ, ಕೆಸಿ ವ್ಯಾಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಕೆರೆಯಲ್ಲಿ 2019ರಿಂದ ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಯೋಜನೆಯ ಮೂಲಕ ಕೊಳಚೆ ನೀರನ್ನ 2 ಹಂತಗಳಲ್ಲಿ ಶುದ್ಧೀಕರಿಸಿ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಆದರೆ 1350 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯ ಮೂಲಕ ಹರಿಸುತ್ತಿರುವ ನೀರು ಮೊದಲ ಕೆರೆಯಲ್ಲೇ ಮಲಿನವಾಗಿ ಮುಂದಿನ ಕೆರೆಗಳಿಗೆ ಹರಿಯುತ್ತಿದೆ. ಕೊಳಚೆ ನೀರನ್ನು ಶುದ್ಧೀಕರಿಸಿ ಕೋಲಾರ ಜಿಲ್ಲೆಗೆ ಹರಿಸಲಾಗುತ್ತಿದೆ. ಆದರೆ ಶುದ್ಧೀಕರಿಸಿದ ನೀರು ಹರಿಯುತ್ತಿರುವ ಕೆರೆಗೆ ಮೊದಲೇ ಕೊಳಚೆ ನೀರು ಸೇರುತ್ತಿದೆ. ಕೋಲಾರದ ಲಕ್ಷ್ಮೀಸಾಗರ ಕೆರೆಗೆ ಮೊದಲು ಕೆಸಿ ವ್ಯಾಲಿ ನೀರು ಹರಿಯುತ್ತಿದೆ. ಅಲ್ಲಿಂದ ನರಸಾಪುರ ಕೆರೆಗೆ ನೀರು ಹರಿದು ನರಸಾಪುರ ಕೆರೆ ತುಂಬಿ ಅಲ್ಲಿಂದ ಮುಂದಿನ 15 ಕೆರೆಗಳಿಗೆ ನೀರು ಹರಿಯುತ್ತಿದೆ. ಆದರೆ ನರಸಾಪುರ ಗ್ರಾಮದ ರಾಜಕಾಲುವೆಯಿಂದ ಹೊರಬರುತ್ತಿರುವ ಕೊಳಚೆ ನೀರು ನೇರವಾಗಿ ನರಸಾಪುರ ಕೆರೆ ಕೋಡಿಯ ನೀರಲ್ಲಿ ಸೇರಿ ಮಲಿನವಾಗುತ್ತಿದೆ. ಕಳೆದ 6 ವರ್ಷದಿಂದ ನರಸಾಪುರ ಗ್ರಾಮದ ರಾಜಕಾಲುವೆಯಿಂದಲೇ ಕೊಳಚೆ ನೀರು ಮಿಶ್ರಣವಾಗುತ್ತಿದೆ. ಶುದ್ಧೀಕರಿಸಿದ ನೀರಿಗೆ ಮರಳಿ ಕೊಳಚೆ ನೀರು ಸೇರುತ್ತಿರುವ ಕಾರಣ ಯೋಜನೆಯ ಎಲ್ಲ ಶ್ರಮ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈ ಕೆಸಿ ವ್ಯಾಲಿ ಇದನ್ನ ನೀರಿಂದ ಇಲ್ಲಿದ್ದ ರೋಗಗಳೆಲ್ಲ ಬರ್ತಾ ಇದೆ. ಮತ್ತೆ ಫ್ಲೋರೈಡ್ ಸೀಡ್ ಜಾಸ್ತಿ ಆಗ್ಬಿಟ್ಟಿದೆ. ಜನಗಳು ಸಾಯಿಸಕ್ಕೆ ಬಿಟ್ಟಿದ್ದಾರೆ ಹೊರತು ಬೇರೆ ಯಾವ ರೀತಿ ಉಪಯೋಗ ಇಲ್ಲ. ಈ ನೀರು ಏನು ಸ್ಮೆಲ್ ಬರುತ್ತೆ, ನರಸಾಪುರ ಗ್ರಾಮದ ಕೊಳಚೆ ನೀರು ಏನಿದೆಯೋ ಎಲ್ಲ ಇದರಲ್ಲೇ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆ ಕೊಟ್ಟು ಅದನ್ನು ಮಾಡಿಸ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸೀನೇಜ್ ವಾಟರ್ ಏನಿದೆ ಅದೆಲ್ಲನೂ ಬೇರೆ ಕಾಲುವೆ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಈ ನೀರು ಕೆಸಿ ವ್ಯಾಲಿ ನೀರು ಬರ್ತಾ ಇದೆ. ಆ ಕೆಸಿ ವ್ಯಾಲಿ ನೀರಲ್ಲಿ ಇದು ಮಿಕ್ಸ್ ಆಗಿ ಹೋಗ್ತಾ ಇದೆ. ಮಿಕ್ಸ್ ಆಗಿ ಹೋಗೋದ್ರಿಂದ ನೀರೆಲ್ಲ ಮಲಿನ ಆಗ್ತಾ ಇದೆ. ಕಂಪ್ನಿಗಳಿಂದ ಬಂದು ಇಲ್ಲೆಲ್ಲ ಬಾಡಿಗೆಗಳು ಇರ್ತಾರೆ, ಅವರೆಲ್ಲ ಈ ಗಲೀಜನ್ನೆಲ್ಲ ತಂದು ಈ ನೀರಲ್ಲೇ ಹಾಕ್ತಾ ಇದ್ದಾರೆ. ಟಾಯ್ಲೆಟ್ ನೀರುಗಳೆಲ್ಲ ಜಾಸ್ತಿ ಬಳಸ್ತಾರೆ. ಹಾಗಾಗಿ ಆ ನೀರನ್ನೆಲ್ಲನೂ ಇದೇ ನೀರಲ್ಲಿ ಮಿಕ್ಸ್ ಆಗಿ ಹೋಗ್ತಾ ಇದೆ. ಇದು ಸರ್ಕಾರ ಮಾಡಿರೋ ಯೋಜನೆನೇ ವೇಸ್ಟ್ ಆಗಿದೆ ಸರ್. ಇದ್ರ ಬಗ್ಗೆ ಈ ಸಣ್ಣ ನೀರಾವರಿ ಏನಿದಾರ ಅವರು ಗಮನ ಹರಿಸಿ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು. ಮತ್ತು ಈ ಕೆರೆ ಸುತ್ತನೂ ಈ ಜಂಬು ಜಾಸ್ತಿ ಬೆಳೆದಿರೋದ್ರಿಂದ ನೀರು ಜಾಸ್ತಿ ಗಲೀಜಾಗಿ ಹೋಗ್ತಾ ಇದೆ. ಹಾಗಾಗಿ ಅವರು ಬಂದು ಕ್ರಮ ತಗೋಬೇಕು ಸರ್. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ 80ಕ್ಕೂ ಹೆಚ್ಚು ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿದೆ. ಮಲಿನವಾದ ನೀರಿನ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಯ ಕೆಸಿ ವ್ಯಾಲಿ ಯೋಜನೆಯ ಅಧಿಕಾರಿಗಳ ಗಮನಕ್ಕೂ ಇದೆ. ಆದರೂ ನೋಡದಂತೆ ಸುಮ್ಮನಿದ್ದಾರೆ. ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಬೇಕೆಂದು ಜನ ಆಗ್ರಹಿಸಿದ್ದಾರೆ. ಈ ಒಂದು ಕೆಸಿ ವ್ಯಾಲಿ ನೀರಿಗೆ ಈ ಹೋಟ್ಲು ಮಾಲೀಕರು ಮಾಡಿದ ಹೋಟ್ಲಿಂದ ಬರೋ ಗಲೀಜು ನೀರು ಮತ್ತು ಕೊಳಚೆ ನೀರು, ಅದೇ ಈ ಬಾತ್ರೂಮ್ಗಳ ನೀರು ಸಂಪೂರ್ಣವಾಗಿ ಆಗಿ ಮತ್ತಷ್ಟು ಕಲುಷಿತವಾಗಿದೆ. 1280 ಕೋಟಿ ವೆಚ್ಚದಲ್ಲಿ ಏನು ಕೆಸಿ ವ್ಯಾಲಿ ಹರಿತಾ ಇದೆ ಅದು ನೀರಿನಲ್ಲಿ ಹೋಮ ಮಾಡಿದಾಗಟ್ಟ ಆಗ್ಬಿಡ್ತಾ ಇದೆ. ಮಳೆ ನೀರು ಬಂದರೂ ಶುದ್ಧೀಕರಣ ಆಗಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಹರಿತಾ ಇರೋಂಥ ಕೆಸಿ ವ್ಯಾಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಕಡೆ ಗಮನ ಹರಿಸಿ ಈ ಒಂದು ಕಲುಷಿ ನೀರನ್ನು ಗುಣಮಟ್ಟನ ಕಾಪಾಡಿಕೊಂಡು ಜನರ ಆರೋಗ್ಯ ಮತ್ತು ರೈತರ ಬೆಳೆಯನ್ನು ರಕ್ಷಣೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 1350 ಕೋಟಿ ರೂಪಾಯಿ ವೆಚ್ಚದ ಕೆಸಿ ವ್ಯಾಲಿ ಯೋಜನೆಯ ಮೂಲ ಉದ್ದೇಶವೇ ಮೂಲೆಗುಂಪಾಗಿದೆ. ಇನ್ನಾದರೂ ಸಣ್ಣ ನೀರಾವರಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಕೆಸಿ ವ್ಯಾಲಿಯ ನೀರೇನಿದೆ ಶುದ್ಧೀಕರಿಸಿದ ನೀರು ಅದು ಕೊಳಚೆ ನೀರಾಗಿ ಮಾರ್ಪಡ್ತಾ ಇದೆ. ಬರೋಬ್ಬರಿ 1350 ಕೋಟಿ ಸರ್ಕಾರ ಖರ್ಚು ಮಾಡಿ ಒಂದು ಯೋಜನೆಯನ್ನು ತರುತ್ತೆ. ಬಟ್ ಇದು ಹೆಸರಿಗೆ ಮಾತ್ರ ಶುದ್ಧೀಕರಿಸಿದ ನೀರು ಪೂರೈಕೆ ಯೋಜನೆ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಈಗ ಈ ಒಂದು ಕೆಸಿ ವ್ಯಾಲಿಯ ನೀರು ಕಲುಷಿತಗೊಳ್ಳೋಕೆ ಪ್ರಮುಖ ಕಾರಣ ಏನು? ಈ ಡ್ರೈನೇಜ್ ನೀರುಗಳನ್ನ ಡೈವರ್ಟ್ ಮಾಡಕ್ ಆಗಲ್ವಾ ಹೇಗೆ ಅಂತ? ಖಂಡಿತ ಧನುಶ್ರೀ, ಕೋಲಾರ ಜಿಲ್ಲೆಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂತ ಈ ಒಂದು ಕೆಸಿ ವ್ಯಾಲಿ ಯೋಜನೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಬಹಳಷ್ಟು ಒಂದು ವೃದ್ಧಿ ಆಗಿರತಕ್ಕಂಥದ್ದು. ಅದು ಒಂದ್ ಕಡೆ ಆದ್ರೆ
ಮತ್ತೊಂದ್ ಕಡೆ 2 ಹಂತಗಳಲ್ಲಿ ಏನು ಬೆಂಗಳೂರಿನ ಕೊಳಚೆ ನೀರನ್ನ 2 ಹಂತಗಳ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆಗೆ ಹರಿಸ್ತಕ್ಕಂತ ಈ ಒಂದು ಯೋಜನೆಗೆ ಅಂತಾನೆ ರಾಜ್ಯ ಸರ್ಕಾರ ಸುಮಾರು 1350 ಕೋಟಿಯಿಂದ 1400 ಕೋಟಿ ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ 2 ಹಂತಗಳಲ್ಲಿ ನೀರನ್ನು ಶುದ್ಧೀಕರಣ ಮಾಡಿ ಹರಿಸುವಂತದ್ದು. ಆದ್ರೆ ಇದೀಗ ಹರಿತಾ ಇರ್ತಕ್ಕಂಥ ಮೊದಲ ಒಂದು ನರಸಾಪುರ ಕೆರೆಯಲ್ಲಿ ಈ ಒಂದು ರಾಜಕಾಲುವೆ ಮುಖಾಂತರ ಕೊಳಚೆ ನೀರು ಹರಿದು ಮತ್ತೆ ಈ ಒಂದು ನೀರು ಮಲಿನ ಆಗ್ತಾ ಇರ್ತಕ್ಕಂಥ, ಅಂದ್ರೆ ಮತ್ತೆ ಕೊಳಚೆ ನೀರನ್ನೇ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳು ಮುಂದಿನ ಕೆರೆಗಳಿಗೆ ಹರಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಂತರ್ಜಲ ಮಟ್ಟಕ್ಕೆ ಸೇರ್ತಕ್ಕಂಥ ನೀರು ಕೂಡ ಮತ್ತೊಂದ್ ಕಡೆ ಕಲುಷಿತ ಆಗ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಆಗ್ತಾ ಇದೆ. ಈಗ ನಾವು ಗಮನಿಸಬಹುದು, ಈಗ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಈ ಒಂದು 2 ಹಂತ ಶುದ್ಧೀಕರಣ ಇದೆ, ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಎನ್ನುವಂತ ಒಂದು ಆರೋಪ ನೀರಲ್ಲಿ ಬಹಳಷ್ಟು ಒಂದು ದುರ್ನಾತ ಇದೆ. ಜೊತೆಗೆ ನೀರಿನ ಬಣ್ಣ ಕೂಡ ಬದಲಾಗಿದೆ. ಇಂತ ಒಂದು ಆರೋಪಗಳು ಇರ್ತಕ್ಕಂಥ ಮಧ್ಯದಲ್ಲೇ ಈ ಒಂದು ನರಸಾಪುರ ಗ್ರಾಮದ ರಾಜಕಾಲುವೆಯಿಂದ ಕೊಳಚೆ ನೀರು ಹರಿತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಅವರ ಒಂದು ಗಮನಕ್ಕೆ ಈ ವಿಚಾರ ಇದೆ. ಯಾಕಂದ್ರೆ 1-2 ತಿಂಗಳಿಂದ ಈ ಒಂದು ನೀರು ಹರಿತಾ ಇಲ್ಲ, ಬರೋಬ್ಬರಿ 5-6 ವರ್ಷಗಳಿಂದ ಈ ಒಂದು ನೀರೇನಿದೆ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ನರಸಾಪುರ ಗ್ರಾಮದಲ್ಲಿ ಬಹಳಷ್ಟು ಕಾರ್ಖಾನೆಗಳು ಕೂಡ ಇದೆ, ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮನೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ರಾಜಕಾಲುವೆಯಿಂದ ಬರ್ತಕ್ಕಂಥ ನೀರನ್ನ ಗ್ರಾಮ ಪಂಚಾಯತಿ ಇಲಾಖೆ ವ್ಯಾಪ್ತಿಯಲ್ಲಿ, ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲೊಂದು ಶುದ್ಧೀಕರಣ ಘಟಕವನ್ನು ಮಾಡಿ ಅಲ್ಲಿಂದ ಆ ಒಂದು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ಹರಿಸಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಒಂದು ನಿಯಮಗಳು ಕೂಡ ಇದೆ. ಆದ್ರೆ ಇದ್ಯಾವುದು ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 1350 ವೆಚ್ಚದ ಒಂದು ಯೋಜನೆ ಏನಿದೆ ಅದು ಸಾರ್ವಜನಿಕವಾಗಿ ಬಳಕೆ ಆಗ್ತಾ ಇರ್ತಕ್ಕಂಥ ಒಂದು ಯೋಜನೆ. ಜೊತೆಗೆ ದೇಶದಲ್ಲೇ ಮೊದಲ ಬಾರಿಗೆ ಈ ಒಂದು ಸಂಸ್ಕರಿಸಿದ ನೀರನ್ನ ಒಂದು ಜಿಲ್ಲೆಗೆ ಹರಿಸ್ತಾ ಇರ್ತಕ್ಕಂಥ ಒಂದು ಮೊದಲ ಯೋಜನೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆಯ ಒಂದು ಶುದ್ಧೀಕರಣ ಮಾಡಿರ್ತಕ್ಕಂಥ ಒಂದು ನೀರು ಮುಂದೆ ಹರಿತಾ ಇದ್ರೆ ಮತ್ತೊಂದು ಕಡೆ ಆ ಒಂದು ನೀರು ಮಲಿನ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದು ಕೂಡ ಯಾವುದೇ ಒಂದು ಕ್ರಮ ಕೂಡ ಆಗ್ತಾ ಇಲ್ಲ. ಈಗ ಗ್ರಾಮಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ, ಈ ಒಂದು ಕೆಸಿ ವ್ಯಾಲಿ ಯೋಜನೆಯ ಒಂದು ನೀರಿಗೆ ಒಂದು ಕೊಳಚೆ ನೀರು ಮತ್ತೆ ಒಂದು ಮರಳಿ ಒಂದು ಮಿಶ್ರಣ ಆಗಿ ಆ ಒಂದು ಭಾಗದಲ್ಲಿ ಏನು ನೊಣಗಳ ಕಾಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತೆ ದುರ್ನಾತ ಕೂಡ ಇದೆ. ಮತ್ತೆ ಈ ಒಂದು ಏನು ನರಸಾಪುರ ಕೆರೆಗೆ ಒಂದು ಡ್ರೈನೇಜ್ ನೀರನ್ನು ಕೂಡ ಹರಿಬಿಡ್ಲಾಗ್ತಾ ಇದನ್ನ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಸಣ್ಣ ನೀರಾವರಿ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಈ ಒಂದು ಏನು ನೀರಿನ ಒಂದು ಸಂಬಂಧಪಟ್ಟಂತೆ ಒಂದು ದುರಸ್ತಿ ಕಾರ್ಯಕ್ಕೆ ಹಣ ಬಿಡುಗಡೆ ಆಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶುದ್ಧೀಕರಣದ ಒಂದು ಪ್ಲಾಂಟ್ ಅನ್ನ ಮಾಡಿ ಈ ಒಂದು ನರಸಾಪುರ ಗ್ರಾಮದ ಒಂದು ರಾಜಕಾಲುವೆ ಮುಖಾಂತರ ಹರಿತಾ ಇರತಕ್ಕಂಥ ಒಂದು ನೀರನ್ನ ಶುದ್ಧೀಕರಣ ಮಾಡಿ ಈ ಒಂದು ನರಸಾಪುರ ಕೆರೆಗೆ ಒಂದು ಹರಿಸಬೇಕಾಗಿದೆ. ಇಲ್ಲವಾದ್ರೆ ಖಂಡಿತ ಈ ಒಂದು ಕೆಸಿ ವ್ಯಾಲಿ ಯೋಜನೆ ಮೂಲಕ ಈ ಒಂದು ಹರಿತಾ ಇರ್ತಕ್ಕಂಥ ಒಂದು ನೀರೇನಿದೆ ಮತ್ತಷ್ಟು ಮಲಿನ ಆಗಿ ಮುಂದಿನ ಕೆರೆಗಳಿಗೆ ಸಾಕ್ತಾ ಇರುತ್ತೆ. ಹಾಗಾಗಿನೇ ಬಹಳಷ್ಟು ಆರೋಪಗಳ ಮಧ್ಯೆ ಕೆಸಿ ವ್ಯಾಲಿ ಯೋಜನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಏನು 2ನೇ ಹಂತಕ್ಕೂ ಕೂಡ ಈಗಾಗಲೇ ಒಂದು ಗ್ರೀನ್ ಸಿಗ್ನಲ್ ನ ಕೊಟ್ಟಿರ್ತಕ್ಕಂಥದ್ದು. ಈ ಮಧ್ಯೆ ಹರಿತಾ ಇರ್ತಕ್ಕಂಥ ನೀರು ಕೂಡ ಮಲಿನ ಆಗ್ತಾ ಇರೋ ಕಾರಣಕ್ಕಾಗಿ ಮುಂದೆ ಈ ತರ ಒಂದು ಘಟನೆಗಳು ಆಗದಂತೆ ಏನು ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳು ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇರತಕ್ಕಂಥದ್ದು. ಧನುಶ್ರೀ, ರಘುರಾಜ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರೋಬ್ಬರಿ 80 ಕೆರೆಗಳು ಕೂಡ ನೀರು ಮಲಿನ ಆಗ್ತಾ ಇದೆ. ನೀರು ಕೂಡ ಜಾನುವಾರು ಜನರುಗಳು ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಿದೆಯಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಯಾಕೆ ಸಮಸ್ಯೆ ಇತ್ಯರ್ಥ ಆಗ್ತಿಲ್ಲ? ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅವ್ರು ಏನ್ ಮಾಡ್ತಿದ್ದಾರೆ? ಅವ್ರ ಗಮನಕ್ಕೆ ಬಂದಿಲ್ವಾ ಇದೆಲ್ಲ ಅಂತ? ಖಂಡಿತ ಧನುಶ್ರೀ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಬಹಳ ಒಂದು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದು, ಬಹಳ ಒಂದು ಬೇಜವಾಬ್ದಾರಿ ಪ್ರದರ್ಶನ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾರ್ವಜನಿಕವಾಗಿ ಅಂದ್ರೆ ಈ ನೀರನ್ನ ನೇರವಾಗಿ ಯಾರು ಕೂಡ ಬಳಸುವಂತಿಲ್ಲ, ಜೊತೆಗೆ ಕೃಷಿಗೂ ಕೂಡ ಬಳಸುವಂತಿಲ್ಲ. ಆದ್ರೆ ಜಾನುವಾರುಗಳು ಈ ಒಂದು ನೀರನ್ನ ಕುಡಿಯುವಂತ ನಿಟ್ಟಿನಲ್ಲಿ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಕಾಲುವೆಗಳು ಬೃಹದಾಕಾರವಾಗಿ ಕಾಲುವೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಕೆರೆಗಳಲ್ಲೂ ಕೂಡ ಅಂಚಿನಲ್ಲೂ ಕೂಡ ಈ ಒಂದು ನೀರನ್ನ ಬಳಸ್ತಕ್ಕಂಥ ಎಲ್ಲಾ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ ಕೆಲವು ಕಡೆ ಕದ್ದು ಮುಚ್ಚಿ ಕೂಡ ಕೃಷಿಗೆ ಈ ಒಂದು ನೀರನ್ನು ಕೂಡ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನಾ ಫಲಕಗಳನ್ನು ಕೂಡ ಹಾಕಿದ್ದಾರೆ. ಈ ಒಂದು ನೀರನ್ನ ನೇರವಾಗಿ ಬಳಸುವಂತಿಲ್ಲ ಅಂತ ಸೂಚನೆಗಳು ಕೂಡ ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಒಂದು ನೀರಿನಲ್ಲಿ ರಾಸಾಯನಿಕ ಅಂಶಗಳು ಬಹಳ ಹೆಚ್ಚಾಗಿರ್ತಕ್ಕ ಕಾರಣಕ್ಕಾಗಿ ಒಂದು ನೀರನ್ನ ನೇರವಾಗಿ ಬಳಸುವಂತಿಲ್ಲ. ಆದ್ರೆ ಇದಕ್ಕೆ ಒಂದು ಕೊಳಚೆ ನೀರನ್ನ ಇದೀಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಹರಿಸ್ತಾ ಇರೋ ಕಾರಣಕ್ಕಾಗಿ ಇದಕ್ಕೆ ಹೊಣೆ ಯಾರು ಅನ್ನುವಂತ ಪ್ರಶ್ನೆ. ಜೊತೆಗೆ ಈ ಒಂದು ವಿಚಾರ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಅವ್ರು ಯಾರು ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಇಲಾಖೆ ಏನು ಸಚಿವರು ಬೋಸರಾಜ್ ಅವರ ಗಮನಕ್ಕೂ ಕೂಡ ವಿಚಾರ ಇದ್ರು ಕೂಡ ಅವರು ಕೂಡ ಇದಕ್ಕೆ ಯಾವುದೇ ಒಂದು ಶಾಶ್ವತ ಪರಿಹಾರವನ್ನ ಒದಗಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಧನುಶ್ರೀ, ಥ್ಯಾಂಕ್ ಯು.